ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಂದಿನ ಹಾಗೆ ಇವತ್ತು ಕೂಡ ನಾವು ಪರ್ಫ್ಯೂಮ್‌ನ ರಿವ್ಯೂ ಮಾಡೋಣ. ಸೊ ಪರ್ಫ್ಯೂಮ್ ರಿವ್ಯೂ ಅಂದ್ರೆ ಏನು? ಇವತ್ತು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಸೊ ಪರ್ಫ್ಯೂಮ್ಸ್ ಅಲ್ಲಿ ನಮ್ಗೆ 2 ತರ ಸಿಗುತ್ತೆ. ಒಂದು ಡಿಸೈನರ್ ಫ್ರಾಗ್ರೆನ್ಸ್, ಇನ್ನೊಂದು ನೀಶ್ ಫ್ರಾಗ್ರೆನ್ಸ್. ಸೊ ಇವೆರಡನ್ನು ಕ್ಲೋನ್ ಮಾಡಿ ಮಾಡುವಂತಹ ಇನ್ನೊಂದು ಪರ್ಫ್ಯೂಮ್‌ನ ಸೆಗ್ಮೆಂಟ್ ಅಂದ್ರೆ ಅದು ಕ್ಲೋನ್ ಫ್ರಾಗ್ರೆನ್ಸ್. ಸೊ ಕ್ಲೋನಿಂಗ್ ಅಂದ್ರೆ ಏನು? ಒಂದ್ರ ತರ ಒಂದು ವಸ್ತು ತರ ಇನ್ನೊಂದು ವಸ್ತುವನ್ನ ಮಾಡೋದೇ ಕ್ಲೋನಿಂಗ್. ಅದೇ ತರ ಪರ್ಫ್ಯೂಮ್ಸ್‌ನು ಕೂಡ ಒಂದು ಪರ್ಫ್ಯೂಮ್‌ನ ಇನ್ನೊಬ್ರು ಕ್ಲೋನ್ ಮಾಡ್ತಾರೆ. ಸೊ ಅದು ಯಾವುದೇ ರೀತಿಯಾದ ಆ, ಒಂದು ಅಪರಾಧ ಏನಲ್ಲ. ಸೊ ಕ್ಲೋನಿಂಗ್ ಇನ್ ದ ಪರ್ಫ್ಯೂಮ್ ಇಂಡಸ್ಟ್ರಿ ಈಸ್ ವೆರಿ ಫೇಮಸ್ ಬಿಕಾಸ್ ಡಿಸೈನರ್ ಫ್ರಾಗ್ರೆನ್ಸ್ ಮತ್ತೆ ನೀಶ್ ಫ್ರಾಗ್ರೆನ್ಸ್‌ನ ಎಲ್ಲೂ ತಗೊಳಕ್ಕಾಗಲ್ಲ ಬಿಕಾಸ್ ಆಫ್ ದ ಹೈಯರ್ ಪ್ರೈಸ್ ಅಂಡ್ ಇಟ್ ಈಸ್ ವೆರಿ ಕಾಸ್ಟ್ಲಿ. ಸೊ ಕಾಸ್ಟ್ಲಿ ಇರೋದ್ರಿಂದ ತುಂಬಾ ಜನ ಡಿಸೈನರ್ ಫ್ರಾಗ್ರೆನ್ಸ್‌ನ ಮತ್ತೆ ನೀಶ್ ಫ್ರಾಗ್ರೆನ್ಸ್‌ನ ತಗೊಳಕ್ ಆಗೋದಿಲ್ಲ. ಆ ಕಾರಣಕ್ಕೆ ಕೆಲವು ಚಿಕ್ಕ ಚಿಕ್ಕ ಪರ್ಫ್ಯೂಮ್ ಹೌಸ್ಗಳು ಏನ್ ಮಾಡ್ತಾರೆ, ಕ್ಲೋನ್ ಮಾಡ್ತಾರೆ. ಸೊ ಅದರಲ್ಲಿ ಮಿಡಲ್ ಈಸ್ಟರ್ನ್ ಫ್ರಾಗ್ರೆನ್ಸ್ ತುಂಬಾ ಡಿಸೈನರ್ ಫ್ರಾಗ್ರೆನ್ಸ್ ನ ಕ್ಲೋನ್ಗಳನ್ನ ಮಾಡೋದನ್ನ ನೀವು ಕೇಳಿರ್ತೀರಾ. ಸೊ ಕೇಳಿಲ್ದೇ ಇರೋರು ಕೇಳ್ಕೊಳ್ಳಿ. ಮಿಡಲ್ ಈಸ್ಟರ್ನ್ ಫ್ರಾಗ್ರೆನ್ಸ್ ಅವ್ರದೇ ಆದ ಓನ್ ಫ್ರಾಗ್ರೆನ್ಸ್ ನ ಬಿಡ್ತಾರೆ, ಬಟ್ ಜಾಸ್ತಿ ಡಿಪೆಂಡ್ಸ್ ಅಪಾನ್ ಡಿಸೈನರ್ ಫ್ರಾಗ್ರೆನ್ಸ್ ಅಥವಾ ನೀಶ್ ಫ್ರಾಗ್ರೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನನ್ನ ಒಂದು ಟ್ರಸ್ಟೆಡ್ ಸೋರ್ಸ್, ತುಂಬಾ ಒಳ್ಳೆ ಫ್ರೆಂಡ್ ಮತ್ತೆ ಟ್ರಸ್ಟೆಡ್ ಸೋರ್ಸ್ ಇಂದ ನಾನು ಇವತ್ತು 3 ಡಿಕ್ಯಾಂಟ್ಸ್ ನಾನು ತರಿಸ್ಕೊಂಡಿದ್ದೀನಿ. 3 10 10 ml ಡಿಕ್ಯಾಂಟ್ಸ್ ನಾನು ತರಿಸ್ಕೊಂಡಿದ್ದೀನಿ. ನೋಡಿ, ಈ ತರ ಇದೆ. ಸೊ ಡಿಕ್ಯಾಂಟ್ ಬಂದು ನೋಡಿ, ಮ್ಯಾನ್ ಇನ್ ಬ್ಲ್ಯಾಕ್. ಇದು ಬಲ್ಗಾರಿ ಅವರ ಬ್ರ್ಯಾಂಡ್. ಸೊ ಬಲ್ಗಾರಿ ಅನ್ನೋ ಕಂಪ್ನಿ ಬ್ರ್ಯಾಂಡ್, ಇದು ಮ್ಯಾನ್ ಇನ್ ಬ್ಲ್ಯಾಕ್ ನೋಡಿ. ಸೊ ಇದು ಡಿಕ್ಯಾಂಟ್. ಓಕೆ. ಸೊ ಅದೇ ತರ ನೆಕ್ಸ್ಟ್, ಎಸ್, ಜೆಂಟಲ್ಮ್ಯಾನ್ ರಿಸರ್ವ್ ಪ್ರಿವೆ. ಸೊ ಗಿವೆಂಚಿ, ಜೆಂಟಲ್ಮ್ಯಾನ್ ಅವರ ಬ್ರ್ಯಾಂಡ್, ಗಿವೆಂಚಿ ಅವರ ಜೆಂಟಲ್ಮ್ಯಾನ್ ಗಿವೆಂಚಿ ಅವರ ಬ್ರ್ಯಾಂಡ್ ಇಂದ ರಿಸರ್ವ್ ಪ್ರಿವೆ ಈ ಒಂದು ಡಿಕ್ಯಾಂಟ್ ನಾನು ತರಿಸ್ಕೊಂಡಿದ್ದೀನಿ. ಸೊ ಇದು ಉಪಯೋಗಿಸಿ 8 ml ಬಂದ್ಬಿಟ್ಟಿದೆ. ಸೊ ಆಲ್ರೆಡಿ ಸುಮಾರು ಟೆಸ್ಟ್ ಮಾಡಿದ್ದೀನಿ. ಸೊ ವೆರಿ ಗುಡ್ ಪರ್ಫ್ಯೂಮ್. ಸೊ ಮುಂದೆ ಇದ್ರ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್, ಎಸ್, 212 ಸೆಕ್ಸಿ ಮ್ಯಾನ್ ಬೈ ಸಿ ಹೆಚ್ ಅಂದ್ರೆ ಕೆರೋಲಿನಾ ಹೆರೆರಾ. ಸೊ ಕೆರೋಲಿನಾ ಹೆರೆರಾ ಇದು ಕಂಪನಿ. 212 ಸೆಕ್ಸಿ ಮ್ಯಾನ್, ಇದು 10 ml ಡಿಕ್ಯಾಂಟ್ ನಾನು ತರಿಸ್ಕೊಂಡಿದ್ದೀನಿ. ನೋಡಿ, ಡಿಕ್ಯಾಂಟ್ಸ್ ಅಂದ್ರೆ ಈ ತರ ಇರ್ತವೆ. ಓಕೆ. ಸೊ ಯಾಕೆ ನಾನು ಡಿಕ್ಯಾಂಟ್ಸ್ ಮೇಲೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ನಾನು ಈಗೇನ್ ತೋರಿಸ್ದೆ ಈ 3 ಪರ್ಫ್ಯೂಮ್ಸ್ ನಮಗೆ ಕಮ್ಮಿ ಪ್ರೈಸ್ಗಂತೂ ಸಿಗೋದಿಲ್ಲ. ಸೊ ಮಿನಿಮಮ್ ನಿಮ್ಗೆ ಜೆಂಟಲ್ಮ್ಯಾನ್ ಗಿವೆನ್ಸಿ ತಗೋಬೇಕು ಅಂದ್ರೆ 6,000 ದಿಂದ 7,000 ನಡೀತಾ ಇದೆ. ಅಥವಾ ಮಿನಿಮಮ್ ಅಂದ್ರೂ ನಿಮ್ಗೆ ಒಳ್ಳೆ, ನೀವು ಸರ್ಚ್ ಮಾಡ್ತಿರ್ತೀರಾ ಕಂಟಿನ್ಯೂಸ್ ಆಗಿ, ನಿಮ್ಗೆ ಯಾವ್ದಾದ್ರು ಒಂದು ಪ್ರೈಸ್ ಸಿಗುತ್ತೆ ಅಂದ್ರೆ ಮಿನಿಮಮ್ 5,800 ರೂಪಾಯಿ, 5,800 ರೂಪೀಸ್ ನೀವು ಕೊಡ್ಲೇಬೇಕು. ಅದೇ ತರ ಇನ್ನ ಬಲ್ಗಾರಿ ಕೇಳಲೇಬೇಡಿ. ಸೊ 7,800 8,000 ರೂಪೀಸ್ ಬಲ್ಗಾರಿ ಮೆನ್ ಇನ್ ಬ್ಲಾಕ್ ಇದೆ. ಅದೇ ತರ ಇನ್ನ ಸಿ ಎಚ್ ಕೆರೋಲಿನಾ ಇದು ಅಷ್ಟೇ, 4,000 to 5,000, ಒಂದೊಂದ್ಸತಿ 6,000 ರೇಂಜ್ಗೂ ಇದು ಹೋಗುತ್ತೆ. ಸೊ ಇಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ದಿರೋ ಕಾರಣ ನಾನು ಡಿಕ್ಯಾಂಟ್ಸ್ ನ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಸೊ ಟ್ರೈ ಮಾಡಿದ್ಮೇಲೆ ನಾನು ನಿಮಗೆ ಹೇಳಲೇಬೇಕಲ್ವಾ, ಇದು ನನ್ನ ಕರ್ತವ್ಯ. ನಿಮ್ಗೆ ಏನ್ ಅನ್ಸುತ್ತೆ? ಸೊ ನನಗೆ ನಿಮ್ಗೆ ನಾನು ರಿವ್ಯೂ ಮಾಡ್ಬೇಕಾದ್ರೆ ಒಬ್ಬ ಸಾಮಾನ್ಯ ಜನದ ತರ ನಾನು ರಿವ್ಯೂ ಮಾಡ್ತೀನಿ. ಓಕೆ. ಐ ಆಮ್ ಆನ್ ಆರ್ಡಿನರಿ ಪಬ್ಲಿಕ್. ಸೊ ಅವ್ರಿಗೆ ಏನ್ ಅನ್ಸುತ್ತೆ, ಒಬ್ಬ ಅವ್ನಿಗೆ ಏನ್ ಅನ್ಸುತ್ತೆ ನಾವು ಪರ್ಫ್ಯೂಮ್ ಹೊಡ್ಕೊಂಡಾಗ, ಆ ತರ ನಾನು ಒಂದು ಪಬ್ಲಿಕ್ ಐಯಲ್ಲಿ ನಾನು ರಿವ್ಯೂ ಮಾಡ್ತೀನಿ. ಓಕೆ. ಸೊ ಹಾಗಾಗಿ ಇದು ನನ್ನ ಕರ್ತವ್ಯ. ನಾನು ಏನೇ ತರಿಸ್ಕೊಂಡ್ರು ಅದು ನಾನು ನಿಮ್ಗೆ ರಿವ್ಯೂ ಮಾಡಿ ತಿಳಿಸೋದು ನನ್ನ ಒಂದು ಕರ್ತವ್ಯ. ಓಕೆ. ಸೊ ಬನ್ನಿ, ಇನ್ನೇನ್ ತಡ. ಹೇಗಿದ್ರು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇದು ಡಿಕ್ಯಾಂಟ್ಸ್ ಮೇಲೆ ಇವತ್ತಿನ ಒಂದು ರಿವ್ಯೂ ಇರುತ್ತೆ. ಸೊ ಮೊದಲನೇದು ಬಂದು ಯಾವ್ದು ಎತ್ಕೊಳ್ಳೋಣ? ಎಸ್, ಸೊ ಮೆನ್ ಇನ್ ಬ್ಲ್ಯಾಕ್. ಸೊ ಮೆನ್ ಇನ್ ಬ್ಲ್ಯಾಕ್ ನಾನು 10 ml ತರಿಸ್ಕೊಂಡಿದ್ದೀನಿ. ನೋಡಿ, ಇದರಲ್ಲೂ ಕೂಡ ನಾನು ಸ್ವಲ್ಪ ಉಪಯೋಗಿಸಿದ್ದೀನಿ. ಸೊ ಉಪಯೋಗಿಸಿ ಇದನ್ನ ನಾನು ಟೆಸ್ಟ್ ಮಾಡಿದ್ಮೇಲೆ ಈ ರಿವ್ಯೂನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ. ಸೊ ಇದು ಡಿಕ್ಯಾಂಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಒಂದು ಬಾಟಲ್ ಪ್ರೊಫೈಲ್, ಪ್ಯಾಕೇಜಿಂಗ್ ಇದೆಲ್ಲ ಇಲ್ಲ. ಸೊ ನನ್ನ ಒಂದು ಟ್ರಸ್ಟೆಡ್ ಸೋರ್ಸ್ ಇಂದ ನಾನು ತರಿಸ್ಕೊಂಡಿದ್ದೀನಿ. ಆ, ಆ, ಇದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ನಾನು ಒಂದೊಂದಾಗಿ ನನ್ನ ಸೋರ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋನ ಲೈಕ್ನ ಟಾರ್ಗೆಟ್ 50 ಲೈಕ್ಸ್. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂನ ಶುರು ಮಾಡೋಣ. ಬಲ್ಗಾರಿ ಮ್ಯಾನ್ ಇನ್ ಬ್ಲ್ಯಾಕ್. ಸೊ ಬಲ್ಗಾರಿ ಮೆನ್ ಇನ್ ಬ್ಲ್ಯಾಕ್ ಇದನ್ನ ನೋಡಿ. ಇದರಲ್ಲೂ ನಿಮ್ಗೆ ಅಟೋಮೈಸರ್ ಇರುತ್ತೆ. ಸೊ ನಿಮ್ಗೆ ಒಳ್ಳೆ ಟ್ರಸ್ಟೆಡ್ ಸೋರ್ಸ್ ಇಂದ ತರಿಸ್ಕೊಂಡ್ರೆ ಒಂದು ನಿಮ್ಗೆ ಪ್ರೆಷರೈಸ್ಡ್ ಅಟೋಮೈಸರ್ ಚೆನ್ನಾಗಿ ಸಿಗುತ್ತೆ. ನೋಡಿ, ಪರ್ಫ್ಯೂಮ್ನ ಘಮ ನಮ್ಮ ಮೂಗನ್ನ ಬಡಿಯುತ್ತೆ.
ನೋಡು ನಾನು ಬಂದಿದ್ದೀನಿ, ನೋಡು ನಾನು ಬಂದಿದ್ದೀನಿ ಅಂತ. ಸೊ ಅಷ್ಟು ಒಂದು ಓಪನಿಂಗ್ ಬ್ಲಾಸ್ಟ್ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ, ಬೇರೆಯವ್ರನ್ನ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಓಕೆ. ಸೊ ಒಂದು ಡೀಟೇಲ್ ರಿವ್ಯೂ ನಾವು ನೋಡೋದಾದ್ರೆ, ಇದನ್ನ ನಾನು ಉಪಯೋಗಿಸಿದ್ದೀನಿ. ಕನಿಷ್ಠ ಒಂದು 2 ದಿನ ನಾನು ಇದನ್ನ ಆಫೀಸ್ಗೆ ಹಾಕೊಂಡು ಹೋಗಿದ್ದೀನಿ. ಸೊ ಮಿನಿಮಮ್ ನಾನು 5 ಸ್ಪ್ರೇಸ್ ಇದನ್ನ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಇದಕ್ಕೆ ಒಳ್ಳೆ ಹೆಸರಿದೆ, ಬಲ್ಗಾರಿ ಮ್ಯಾನ್ ಇನ್ ಬ್ಲಾಕ್ಗೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನಾನು ಇದರಲ್ಲಿ ಮಿನಿಮಮ್ 5 ಸ್ಪ್ರೇಸ್ ನಾನು ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಕಮಿಂಗ್ ಟು ದಿಸ್ ಸೆಂಟ್. ಸೊ ದಿಸ್ ಇಸ್ ಎ ವಿಂಟರ್ ಸೆಂಟ್, ಅಂದ್ರೆ ನಿಮ್ಗೆ ಚಳಿಗಾಲದಲ್ಲಿ ಹಾಕೋಬಹುದಾದಂತ ಪರ್ಫ್ಯೂಮ್. ಓಕೆ. ಸೊ ಇದ್ರ ಬಗ್ಗೆ ಆ, ನಾನು ಅಂತ ಏನು ಕೇರ್ ಮಾಡಲಿಲ್ಲ, ಯಾವ ವೆದರಲ್ಲಿ ಹಾಕೋಬಹುದು, ಯಾವ ವೆದರಲ್ಲಾದ್ರೂ ಬಿಡ್ಬೋದು. ಸೊ ನಾನು ಸುಮಾರು ಸೆಂಟ್ನ ಟ್ರೈ ಮಾಡಿದ್ದೀನಿ ಡಿಫ್ರೆಂಟ್ ವೆದರಲ್ಲಿ ಹಾಕೊಂಡು. ಬಟ್ ನನ್ನ ಇದರ ಒಂದು ಸೆಂಟ್ ಪ್ರೊಫೈಲ್ನ ನೋಡಿದ್ರೆ ಇದು ಆ, ಚಳಿಗಾಲಕ್ಕೆ ತುಂಬಾ ಯೂಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಓಕೆ. ಇನ್ನು ಮುಂದೆ ಹೋಗೋದಾದ್ರೆ, ಇದು ನಿಮ್ಗೆ ಮಾಸ್ ಪ್ಲೀಸರ್, ಮಾಸ್ ಸ್ಟಾರ್ ಅಂತಾನೆ ಹೇಳ್ಬೋದು. ಸೊ ಫಿಲಂ ಆಕ್ಟರ್ಗಳು ಹೇಗೆ ನಿಮ್ಗೆ ಮಾಸ್ ಸ್ಟಾರ್ ಅಂತ ಹೇಳ್ತಾರೆ, ಅದೇ ತರ ಇದು ಕೂಡ ಒಂದು ಮಾಸ್ ಪ್ಲೀಸರ್. ಅಂದ್ರೆ ಮಾಸ್ ಪ್ಲೀಸರ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಓಕೆ. ಸೊ ಇದು ತುಂಬಾ ಜನರಿಕ್ ಆಗಿ ಏನಿಲ್ಲ ಇದ್ರ ಸೆಂಟ್ ಪ್ರೊಫೈಲ್. ಅಂದ್ರೆ ನಿಮ್ಗೆ ಡಿಯೋರ್ ಸವಾಜ್ ಮತ್ತೆ ವೈಎಸ್ಎಲ್ ಇದ್ರ ತರ ನಿಮ್ಗೆ ಸ್ವಲ್ಪ ಜನರಿಕ್ ಆಗಿ ಏನೂ ಇಲ್ಲ. ಸೆಂಟ್ ಪ್ರೊಫೈಲ್ ಇಸ್ ವೆರಿ ಗುಡ್ ಅಂಡ್ ಲಿಟಲ್ ಬಿಟ್ ಕಾಂಪ್ಲೆಕ್ಸಿಟಿ ಅನ್ನೋದು ಇದ್ದೇ ಇದೆ. ಬಟ್ ಇಷ್ಟ ಆಗ್ದಿರೋ ತರ, ಅರ್ಥ ಆಗ್ದಿರೋ ತರ ಏನೂ ಇಲ್ಲ. ಸೊ ದಿಸ್ ಇಸ್ ವೆರಿ ಗುಡ್ ಫ್ರಾಗ್ರೆನ್ಸ್. ಓಕೆ. ಸೊ ಖಂಡಿತ ಇದು ನಿಮ್ಗೆ ನೈಟ್ ವೇರ್ಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಇದು ಟೋಟಲ್ ಆಗಿ ನಿಮ್ಗೆ ನಿಮ್ ಮೇಲೆ ಡಿಪೆಂಡ್. ನೈಟ್ ವೇರ್ ಅಂದ ತಕ್ಷಣ ಡೇಟ್ ನೈಟ್ ಪಾರ್ಟೀಸ್ ಆಗಿರ್ಬೋದು, ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು, ಮತ್ತೆ ಹೈ ಪ್ರೊಫೈಲ್ ಮ್ಯಾರೇಜ್ ಫಂಕ್ಷನ್ಸ್ ಆಗಿರ್ಬೋದು, ಬೇರೆ ಬೇರೆ ಥರದ ಫಂಕ್ಷನ್ಸ್ನ ನೀವು ಅಟೆಂಡ್ ಮಾಡ್ತಾ ಇರ್ತೀರ ನಿಮ್ಮ ಡೈಲಿ ಲೈಫಲ್ಲಿ. ಸೊ ಇದನ್ನು ಹಾಕೊಂಡೋದ್ರೆ ಖಂಡಿತ, ಸೊ ಯಾರು ಮದುವೆ ಆಗಿಲ್ಲ, ಖಂಡಿತ ನಿಮಗೆ ಹುಡುಗರಿಂದ ಕಾಂಪ್ಲಿಮೆಂಟ್ ಸಿಕ್ಕೇ ಸಿಗುತ್ತೆ ಆ ಥರದ ಒಂದು ಸೆಂಟ್. ಓಕೆ. ಸೊ ಅದು ಇಂಡಿಯಾದಲ್ಲಿ ನಮ್ಗೆ ಈ ತರ ಸೆಂಟ್ ಹಾಕೊಂಡು ಹೋದಾಗ್ಲೂ ಯಾರು ಕಾಂಪ್ಲಿಮೆಂಟ್ಸ್ ಕೊಡಲ್ಲ. ಎಲ್ರಿಗೂ ಗೊತ್ತಾಗುತ್ತೆ ಪರ್ಫ್ಯೂಮ್ ಹಾಕೊಂಡು ಬಂದಿದ್ದಾನೆ ಅಂತ, ಬಟ್ ಕಾಂಪ್ಲಿಮೆಂಟ್ಸ್ ಕೊಡೋದು ಅಷ್ಟು ಈಸಿ ಇಲ್ಲ. ಸೊ ಆ ಆ ತರ ಇದ್ದವರು ಕೂಡ ಈ ಸೆಂಟ್ನ ಹಾಕೊಂಡೋದ್ರೆ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟೆ ಕೊಡ್ತಾರೆ. ಓಕೆ. ಸೊ ಇನ್ನು ನಿಮ್ಗೆ ಇದ್ರದ್ದು ಫಸ್ಟ್ ಸ್ಪ್ರೇ ಅಲ್ಲೇ ಟೊಬ್ಯಾಕೊ ಟೊಬ್ಯಾಕೊ ಸ್ಮೆಲ್, ಅಂದ್ರೆ ನಿಮ್ಗೆ ಸಿಗರೇಟ್ ಸ್ಮೆಲ್ ಅಂತ ಏನಲ್ಲ, ಟೊಬ್ಯಾಕೋದು ಒಂದು ಹಸಿ ಟೊಬ್ಯಾಕೊ ಎಲೆ ಏನಿರುತ್ತೆ ಅದ್ರದ್ದು ಸ್ಮೆಲ್ ನಿಮ್ಗೆ ಲೈಟ್ ಆಗಿ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ಬೂಸಿನೆಸ್ ಇದೆ. ಅಂದ್ರೆ ಬೂಸಿನೆಸ್ ಅಂದ್ರೆ ಸ್ಪೈಸಿ ಬೂಸಿನೆಸ್, ಸ್ವಲ್ಪ ಆಲ್ಕೋಹಾಲಿಕ್, ಲಿಟ್ಲ್ ಅಂದ್ರೆ ಲಿಟ್ಲ್, ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಸ್ವಲ್ಪ ಬೂಸಿನೆಸ್ ಅನ್ನೋದು ಇದೆ, ಆಲ್ಕೋಹಾಲಿಕ್ ಟಚ್ ಅನ್ನೋದು ಇದೆ. ಸೊ ಯಾವಾಗ ಇದು ನಿಮ್ಗೆ ವಾರ್ಮ್ ಆಗುತ್ತೋ, ನಿಮ್ಗೆ ಒಂದು 2 ನಿಮಿಷ ಬಿಟ್ಬಿಟ್ರೆ ಇದು ನಿಮ್ಗೆ ವಾರ್ಮ್ ಆಗಿ ಸೆಟ್ ಆಗುತ್ತೆ ನಿಮ್ಮ ಬಟ್ಟೆ ಮೇಲೆ, ನಿಮ್ಮ ಸ್ಕಿನ್ ಮೇಲೆ. ಮತ್ತೆ ಒಂದು ಅರೋಮ್ಯಾಟಿಕ್ ಸೆಂಟ್ ಅನ್ನೋದು ಇರುತ್ತೆ. ಇದ್ರದ್ದು ಅರೋಮಾ ಇದೆಯಲ್ವಾ, ಇದ್ರ ಅರೋಮಾ ನೋಡಿ, ನಾನು ಸ್ಪ್ರೇ ಮಾಡಿದೆ, ನಿಮ್ಗೆ 2 ನಿಮಿಷದ ಮೇಲೆ ಆಗಿದೆ ಅಲ್ವಾ. ಸೊ ಸ್ಪ್ರೇ ಮಾಡಿದೆ, ಈಗ ಇದರಲ್ಲಿ ಒಂದು ಫ್ಲೋರಲ್ ಸೆಂಟ್ ಅನ್ನೋದು ನಮಗೆ ಬರ್ತಾ ಇದೆ. ಫ್ಲೋರಲ್ ಅಂದ್ರೆ ಗಿಡಗಳ ಹೂಗಳ ಒಂದು ಪರಿಮಳ ನಮಗೆ ಬರ್ತಾ ಇದೆ. ಅದ್ರದ್ದು ಒಂಥರ ಐರಿಸ್ ಹೂವು. ಸೊ ಐರಿಸ್ ಪರಿಮಳನ ಯಾರು ತುಂಬಾ ಇಷ್ಟಪಡ್ತೀರಾ ಅವರು ಇದನ್ನ ಖಂಡಿತ ಇಷ್ಟಪಡ್ತೀರಾ. ಮತ್ತೆ ಇದರಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಲೆದರ್ ಟಚ್ ಬರುತ್ತೆ. ಸೊ ಈ ಲೆದರ್ ಟಚ್ ಬರೋದ್ರಿಂದ ಏನಾಗುತ್ತೆ, ಈ ಪರ್ಫ್ಯೂಮ್ನ ಇನ್ನೂ ಮೇಲೆ ತಗೊಂಡು ಹೋಗುತ್ತೆ. ಸೊ ಡ್ರೈ ಡೌನ್, ನಮಗೆ ಇದರ ಡ್ರೈ ಡೌನ್ ಅಲ್ಲಿ ವೆನಿಲಾ, ವುಡಿ ಫ್ರಾಗ್ರೆನ್ಸ್ ಮತ್ತೆ ಆಂಬರ್ ಫ್ರಾಗ್ರೆನ್ಸ್ಗಳು ತುಂಬಾ ಚೆನ್ನಾಗಿ ನಮ್ಮನ್ನ ಪ್ಲೀಸ್ ಮಾಡ್ತವೆ ಬಟ್ಟೆ ಮೇಲೆ. ಓಕೆ. ಸೊ ಯಾವಾಗ ಡ್ರೈ ಡೌನ್ ಆಗುತ್ತೋ ವೆನಿಲಾ ಫ್ರಾಗ್ರೆನ್ಸ್, ಆಂಬರ್, ವುಡಿ ಫ್ರಾಗ್ರೆನ್ಸ್ ನಮ್ಮ ಬಟ್ಟೆ ಮೇಲೆ ಒಂದು ಸುವಾಸನೆಯನ್ನು ಬೀರುತ್ತೆ. ಸೊ ನೋಡಿ, ಇದೆಲ್ಲ ಕಾಂಪ್ಲಿಮೆಂಟ್ ಗೆಟ್ಟಿಂಗು. ನಿಮ್ಮ ಅಕ್ಕಪಕ್ಕ ಇರೋರು ಖಂಡಿತ ಇದನ್ನ ಕಾಂಪ್ಲಿಮೆಂಟ್ ಕೊಟ್ಟೆ ಕೊಡ್ತಾರೆ. ಸೊ ಮತ್ತೆ ಇನ್ನ ಈ ಪರ್ಫ್ಯೂಮ್ ಜಗತ್ತಿನಲ್ಲಿ ಸ್ವಲ್ಪ ಹೆಸರುವಾಸಿ ಅಂದ್ರೆ ತುಂಬಾ ಪಳಗಿರೋರು, ಸ್ವಲ್ಪ ಈಗ ಪರ್ಫ್ಯೂಮ್ ಬಗ್ಗೆ ಟೇಸ್ಟ್ನ ಡೆವಲಪ್ ಮಾಡ್ಕೋತಿರೋರು ಖಂಡಿತ ಇದನ್ನ ಗಮನಿಸಿ ನಿಮ್ಗೆ ಕಾಂಪ್ಲಿಮೆಂಟ್ ಕೊಟ್ಟೆ. ಇನ್ನು ಪ್ರೊಜೆಕ್ಷನ್ ವೈಸ್, ನಿಮ್ಮ ಸ್ಕಿನ್ ಮೇಲೆ ಇದು ಸಾಮಾನ್ಯವಾಗಿ 7 ಅವರ್ಸ್, ಮಿನಿಮಮ್ 7 ಅವರ್ಸ್, 7 to 8 ಅವರ್ಸ್ ಅಂತೂ ಇದ್ದೇ ಇರುತ್ತೆ. ನಿಮ್ ಬಟ್ಟೆ ಮೇಲೂ ಅಷ್ಟೇ ನಿಮ್ಗೆ 7 ಅವರ್ಸ್, 7 to 8 ಅವರ್ಸ್ ಖಂಡಿತ ಇರುತ್ತೆ. ಸೊ ಫುಲ್ ಡೇ ನಿಮ್ಗೆ 8 ಅವರ್ಸ್ ಇದ್ರೂ ಬೇಕಾದಷ್ಟು ಆಯ್ತು ಅಲ್ವಾ ಬಟ್ಟೆ ಮೇಲೆ. ಸೊ ಹಾಗನ್ಬಿಟ್ಟು ಬಟ್ಟೆ ಮೇಲೆ ಇದೆ ಅಂದ ತಕ್ಷಣ ಇದು ತುಂಬಾ ಓವರ್ ಪವರಿಂಗ್ ಆಗಿ ಏನೂ ಇಲ್ಲ, ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಮತ್ತೆ ಬೇರೆಯವ್ರಿಗೆ ಒಂದು ಚೋಕ್ ಕೊಡುತ್ತೆ. ನೀವು ಪಾಸ್ ಆದ್ರೆ, ಒಬ್ರು ಪಕ್ಕ ಪಾಸ್ ಆದ್ರೆ ಅವರಿಗೆ ಫೀಲ್ ಆಗುತ್ತೆ ನೀವು ಯಾವ ಸೆಂಟ್, ಎಂತ ಸೂಪರ್ ಡೂಪರ್ ಆಗಿರೋ ಸೆಂಟ್ ಹಾಕೊಂಡು ಬಂದಿದ್ದಾನೆ ಅನ್ನೋದು ಫೀಲ್ ಆಗುತ್ತೆ. ಓಕೆ. ಸೊ ಇದು ಜಾಸ್ತಿ ನನ್ನ ಪ್ರಕಾರ ಈ ತರದ ಸೆಂಟು ಹುಡುಗಿರಿಗೆ ಇಷ್ಟ ಆಗುತ್ತೆ. ಹುಡುಗರಿಗಿಂತ ಹುಡುಗಿರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಈ ತರ ಪರಿಮಳ. ಓಕೆ. ಸೊ ಇದನ್ನ ನೀವು ಯಾವಾಗ ಹಾಕೋಬಹುದು, ನಾನು ಆಗ್ಲೇ ಹೇಳಿದೆ, ಡೇಟ್ ನೈಟ್ ಪಾರ್ಟೀಸ್ ಮತ್ತೆ ಬರ್ತ್ಡೇ ಪಾರ್ಟೀಸ್. ಸೊ ನೀವು ಪಾರ್ಟಿ ಅನಿಮಲ್ ಆದ್ರೆ, ಪಾರ್ಟಿಗೆ ಹೋಗೋದು ತುಂಬಾ ಆದ್ರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಸುತ್ತಾಡೋರಾದ್ರೆ ಖಂಡಿತ ಇದನ್ನು ಹಾಕೊಂಡು ಹೋಗಿ. ಇನ್ನೂ ಒಂದು, ನೀವು ಕೋಟ್ ಹಾಕೊಂಡು ಏನಾದ್ರು ಈ ಸೆಂಟ್ ಹಾಕೊಂಡೆ ಅಂತ ಇಟ್ಕೊಳ್ಳಿ, ಯು ವಿಲ್ ಬಿಕಮ್ 10x ಅಟ್ರಾಕ್ಟಿವ್. ಯಾರ ಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹಾಕೊಂಡಾಗ ಐ ಫೀಲ್ ವೆರಿ ಕಾನ್ಫಿಡೆಂಟ್. ನನಗೆ ತುಂಬಾ ಇಷ್ಟ ಈ ತರದ ಪರ್ಫ್ಯೂಮ್ಸ್ ಹಾಕೊಂಡಾಗ, ಅದ್ರದ್ದೇ ಒಂದು ಪರಿಮಳ ಬೀರುತ್ತೆ. ಐ ಫೀಲ್ ಮೋರ್ ಕಾನ್ಫಿಡೆಂಟ್ ವೆನ್ ಐ ಪುಟ್ ಆನ್ ದಿಸ್ ಆನ್ ಮೈ ಕ್ಲೋತ್ಸ್ ಆರ್ ಆನ್ ಮೈ ಸೂಟ್. ಬಟ್ ಒನ್ ಥಿಂಗ್,
ನೀವು ಸೂಟ್ ಮೇಲೆ ಹಾಕೊಂಡಾಗ ಯು ವಿಲ್ ಬಿಕಮ್, ಐ ಗ್ಯಾರಂಟಿ ಯು, 10x ಅಟ್ರಾಕ್ಟಿವ್. ದಟ್ ಟೈಪ್ ಆಫ್ ಸೆಂಟ್ ಇಸ್ ದಿಸ್. ಸೊ ಓವರ್ ಆಲ್ ಇಟ್ ಹ್ಯಾಸ್ ವೆರಿ ಗ್ರೇಟ್ ಸಿಲಾಜ್. ಸಿಲಾಜ್ ತುಂಬ ಚೆನ್ನಾಗಿದೆ, ಲಾಂಜಿಟಿವಿಟಿ ಇದೆ, ಪರ್ಫಾರ್ಮೆನ್ಸ್ ಟಾಪ್ ನಾಚ್. ಸೊ ಮೈ ರೇಟಿಂಗ್ ಫಾರ್ ದಿಸ್ ಬಲ್ಗಾರಿ ಮೆನ್ ಇನ್ ಬ್ಲ್ಯಾಕ್ 9/10. ಓಕೆ, ಸೊ ಮುಂದಿನ ಒಂದು ಡಿಕ್ಯಾಂಟ್ನ ರಿವ್ಯೂ ಮಾಡೋಣ. ಸೊ ಮುಂದಿನ ಒಂದು ಡಿಕ್ಯಾಂಟ್ನ ರಿವ್ಯೂ ಅಂದರೆ ಪರ್ಫ್ಯೂಮ್ನ ರಿವ್ಯೂ. ಸೊ ಜೆಂಟಲ್ಮ್ಯಾನ್ ಗಿವೆಂಚಿ ರಿಸರ್ವ್ ಪ್ರಿವೆ ಇದ್ರದ್ದು ಒಂದು ಡಿಕ್ಯಾಂಟ್. ಸೊ ಇದ್ರದ್ದು 10 ml ತರಿಸ್ಕೊಂಡಿದ್ದೆ. ಸೊ 10 ml ಹೋಗಿ ಈಗ ನಿಯರ್ಲಿ 8 ml ಖಾಲಿ ಆಗಿದೆ. ಅಷ್ಟೇ. ಸೊ ನಿಯರ್ಲಿ ಹೆಚ್ಚು ಕಡಿಮೆ 2 ml ಇರ್ಬೋದು. ಸೊ ಇದ್ರ ಬಗ್ಗೆ ನಾನೇನಾದ್ರು ಹೇಳಿದ್ರೆ, ಸೊ ದಿಸ್ ಈಸ್ ವೆರಿ ಸೊಫೆಸ್ಟಿಕೇಟೆಡ್, ತುಂಬ ವಾರ್ಮ್ ಆ್ಯಂಡ್ ಇರ್ರೆಸಿಸ್ಟಿಬ್ಲಿ ಇನ್ವೈಟಿಂಗ್ ಸೆಟ್. ಏನು ಹೇಳಿ, ತುಂಬ ಸೊಫೆಸ್ಟಿಕೇಟೆಡ್, ತುಂಬ ವಾರ್ಮ್, ಮತ್ತು ನಿಮಗೆ ಇನ್ವೈಟ್ ಮಾಡುವಂಥ ಸೆಂಟ್. ಅಂದರೆ ಇನ್ವೈಟ್ ಅಂದರೆ ಏನು, ಬೇರೆಯವ್ರನ್ನ ನಿಮ್ಮೆಡೆಗೆ ಸೆಳೆತ ಮಾಡಿಕೊಳ್ಳುವಂಥ ಸೆಂಟ್ ಜೆಂಟಲ್ಮನ್ ರಿಸರ್ವ್. ಸೊ ಆ ಥರ ತುಂಬ ಸೊಫೆಸ್ಟಿಕೇಟೆಡ್ ಸೆಂಟ್ ಪ್ರೊಫೈಲ್ನ ನೀವು ಹುಡುಕ್ತಿದ್ರೆ ಖಂಡಿತ ಇದನ್ನು ನೀವು ಟ್ರೈ ಮಾಡ್ಬೋದು. ನೋಡಿ, ಇದ್ರದ್ದು ಸ್ಪ್ರೇ ಮಾಡಿಕೊಂಡೆ. ಆಹಾ, ನಿಮಗೆ ಒಳ್ಳೆ ಲ್ಯಾವೆಂಡರ್ ಪರ್ಫ್ಯೂಮ್ ಬರ್ತಾ ಇದೆ ಇದರಲ್ಲಿ. ಲೈಟ್ ಸ್ವಲ್ಪ ಸಿಟ್ರಸಿ ಮಿಂಟಿ ಫ್ರಾಗ್ರೆನ್ಸಸ್ ಇದರಲ್ಲಿ ಬರ್ತಾ ಇದೆ. ನಿಮಗೆ ಸ್ವೀಟಿಶ್ ಅಂತ ಏನೋ ಸಿಗಲ್ಲ, ಒಂದು ಮೆಚ್ಯೂರ್ಡ್ ಮಿಂಟಿ ಫ್ರಾಗ್ರೆನ್ಸ್ ಮತ್ತು ಲೆವೆಂಡರ್ ಫ್ರಾಗ್ರೆನ್ಸ್ ನಿಮಗೆ ಒಂದು ಫಸ್ಟ್ ನೋಟಲ್ಲೇ ಸಿಗುತ್ತೆ. ಸೊ ಇದ್ರದ್ದು ಇನ್ನೂ ಪಾಲಿಶ್ಡ್ ವರ್ಷನಲ್ಲಿ ಹೇಳಬೇಕು ಅಂದರೆ ನಿಮಗೆ ಸೊ ಒಂದು ಯುನೀಕ್ ವಿಸ್ಕಿ ನೋಟ್ ಅಂತಾನೆ ಹೇಳ್ಬೋದು. ಸೊ ಯಾರು ವಿಸ್ಕಿ ಏನಾದ್ರು ಕುಡಿದಿದ್ರೆ ಸೊ ಖಂಡಿತ ಆ ವಿಸ್ಕಿ ನೋಟ್ ಇದರಲ್ಲಿ ನೀವು ನೋಡ್ತೀರಾ. ಸೊ ಲಿಟಲ್ ಬಿಟ್ ಸ್ವಲ್ಪ ಬೂಸಿನೆಸ್ ಅನ್ನೋದಿದೆ, ಸ್ವಲ್ಪ ಅಂದರೆ ಯು ಕ್ಯಾನಾಟ್ ನೋಟಿಸ್ ದಟ್ ಬೂಸಿನೆಸ್. ಓಕೆ, ಇದು ಈ ಥರ ಒಂದು ಲಾಂಜಲ್ಲಿ ಕೂತ್ಕೊಂಡು ಒಂದು ಪಾಲಿಶ್ಡ್ ಬೆಂಚ್ ಮೇಲೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಒಂದು ಕ್ಲಾಸ್ ಅನ್ನೋದಿರುತ್ತಲ್ವ, ನಿಮ್ಮ ಗ್ಯಾಂಗಲ್ಲಿ ಒಂದು ಕ್ಲಾಸ್ ಅನ್ನೋದಿರುತ್ತೆ. ಸೊ ಅದನ್ನು ತೋರಿಸ್ಕೊಳ್ಳುವಂಥ ಒಂದು ಸೆಂಟ್ ಇದು. ಸೊ ಜೆಂಟಲ್ಮನ್ ಗಿವೆಂಚಿ. ಸೊ ಈ ಫ್ರಾಗ್ರೆನ್ಸ್ನ ಒಂದು ಡೀಪರ್ ಡೌನ್ ವರ್ಷನ್ಗೆ ನಾವು ಹೋಗೋದಾದ್ರೆ, ಸೊ ಇದು ನಾನು ಅವಾಗಲೇ ಹೇಳಿದೆ, ಓಪನಿಂಗಲ್ಲಿ ನಿಮಗೆ ಸ್ವಲ್ಪ ಫ್ಲೋರಲ್ ಅಂದರೆ ಲೆವೆಂಡರ್ ಪರ್ಫಾರ್ಮೆನ್ಸ್ ನಿಮಗೆ ಕಾಣುತ್ತೆ. ಸೊ ಮುಂದಕ್ಕೆ ಹೋದರೆ ನಿಮಗೆ ಇದರಲ್ಲಿ ಎಸ್ ಐರಿಸ್ ನೋಟ್, ಸೊ ಐರಿಸ್ದು ಫ್ರಾಗ್ರೆನ್ಸ್ ನಿಮಗೆ ಎದ್ದು ಕಾಣ್ತಾ ಇದೆ. ಸೊ ಇದರದ್ದು ಬೇರೆದಕ್ಕೆ ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಡಿಯೋರ್ ಹೋಮೆ ಇಂಟೆನ್ಸ್ ಮತ್ತು ಪ್ರಾಡಾ ಅವರ ಲಾ ಹೋಮೆ. ಸೊ ಇದೆರಡೂ ಕೂಡ ಇದಕ್ಕೆ ಸಿಮಿಲಾರಿಟಿ ಇರುತ್ತೆ. ಸೊ ಇದು ಅಷ್ಟೇ, ಈ ಸೆಂಟು ಕೂಡ ನಿಮಗೆ ಆ ಸೆಂಟ್ ಕಾಂಪಿಟೇಷನ್ ಕೊಡುತ್ತೆ ಅಂದರೆ ಖಂಡಿತ ಅದಕ್ಕೆ ಕಾಂಪಿಟೇಷನ್ ಕೊಟ್ಟೇ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಒಂದು ಕಾಂಪೋಸಿಷನ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗುಡ್ ಕಾಂಪೋಸಿಷನ್. ಸೊ ನಿಮಗೆ ಹೋಗ್ತಾ ಹೋಗ್ತಾ ಇದರಲ್ಲಿ ಸ್ವಲ್ಪ ನಿಮಗೆ ಡ್ರೈ ಡೌನ್ ಆಗ್ತಾ ಏನಾಗುತ್ತೆ, ಟಾಪ್ ನೋಟ್ಸ್ ಡ್ರೈ ಡೌನ್ ಆಗ್ತಾ ಚೆಸ್ಟ್ ನಟ್. ಸೊ ಚೆಸ್ಟ್ ನಟ್ ಸಿಗುತ್ತೆ, ಕೋಕಾ ಸಿಗುತ್ತೆ, ಮತ್ತು ಡ್ರೈ ವುಡ್ಸ್ ಆ ಫ್ರಾಗ್ರೆನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದನ್ನ ತುಂಬ ಜನ ಇಲ್ಲ ಗುರು ವಿಸ್ಕಿ ನೋಟ್ ಥರ ಇದೆ, ವಿಸ್ಕಿ ನುವಾನ್ಸ್ ಇದರಲ್ಲಿ ಬರುತ್ತೆ, ಅದನ್ನು ಕಂಪೇರ್ ಮಾಡ್ತಾರೆ. ಬಟ್ ಆ ಥರ ಏನೂ ಇಲ್ಲ. ಸೊ ಇದು ನಿಮಗೆ ಡ್ರೈ ಡೌನಲ್ಲಿ ತುಂಬ ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಒಂದು ಕ್ರೀಮಿ ಫ್ರಾಗ್ರೆನ್ಸ್ ಇರುತ್ತೆ, ಒಂದು ಡ್ರೈ ಡೌನ್ ವೆನಿಲಾ ಫ್ರಾಗ್ರೆನ್ಸ್ ಏನಿರುತ್ತೆ ಆ ಫ್ರಾಗ್ರೆನ್ಸ್ನ ಕೊಡುವಂಥ ಒಂದು ಸೆಂಟ್. ನಾನು ಇದನ್ನು ಹೆಚ್ಚು ಕಮ್ಮಿ 1 ವಾರ ಆಫೀಸ್ಗೆ ಹಾಕೊಂಡು ಹೋಗಿದ್ದೀನಿ. ಅಷ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ನಿಮ್ಮ ಬಟ್ಟೆ ಮೇಲೆ. ಓಕೆ, ಸ್ಕಿನ್ ಮೇಲೆ ನೀವು ಇಲ್ಲಿಗೆ ಹಾಕೊಂಡಿದ್ದೀರಲ್ವಾ, ನಿಮ್ಮ ಸುತ್ತಮುತ್ತ ಇರೋದು ಪರಿಮಳ ಹಾಗೆ ಆಗುತ್ತೆ. ಸೊ ವೆನಿಲಾ ಫ್ರಾಗ್ರೆನ್ಸ್, ಶಿಯಾ ಬಟರ್ ಫ್ರಾಗ್ರೆನ್ಸ್, ಒಂದು ಬರ್ಂಟ್ ವೆನಿಲಾ ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ, ಆಂಬರ್ ಸೆಂಟ್ಸ್, ಈ ಕಾಂಪ್ಲೆಕ್ಸಿಟಿ ಇರುವಂಥ ಸೆಂಟ್ ಇದು. ನಾನು ಆಗಲೇ ಹೇಳ್ದಂಗೆ ತುಂಬ ಸೊಫೆಸ್ಟಿಕೇಟೆಡ್ ಸೆಂಟ್. ಓಕೆ, ಸೊ ಇನ್ನೂ ನಾವು ನೋಡ್ತಾ ಹೋದರೆ, ಸೊ ಲಾಂಗಿವಿಟಿ ನಾನು ಆಗಲೇ ಹೇಳಿದೆ ನಿಮಗೆ ಒಂದು ಶಿಫ್ಟ್ ಅಂದರೆ 7 to 8 hours ಖಂಡಿತ ಇದು ನಿಮಗೆ ಉಳಿಯುತ್ತೆ. ಸೊ ಇದ್ರ ಸಿಲಾಜು ಅಷ್ಟೇ ತುಂಬ ಗ್ರೇಟ್, ನಿಮಗೆ ಅಕ್ಕಪಕ್ಕದವ್ರಿಗೆ ತುಂಬ ಚೆನ್ನಾಗಿ ಬಿಡುತ್ತೆ ಇದ್ರ ಸೆಂಟ್. ಸೊ AC ಎನ್ವೈರನ್ಮೆಂಟಲ್ಲಿ ಇನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ಅಕ್ಕಪಕ್ಕದವ್ರಿಗೆ ನೀವು ಒಂದು ಪರ್ಫ್ಯೂಮ್ನ ಹಾಕೊಂಡು ಬಂದಿದ್ದೀರಾ ಅಂತ, ಅಷ್ಟು ಚೆನ್ನಾಗಿದೆ ಇದರ ಸೆಂಟ್. ಓಕೆ, ಸೊ ಲಾಂಜಿಟಿವಿಟಿ ಹೇಳಿದೆ, ಇದು ಕೂಡ ಒಂದು ವಿಂಟರ್ ಫ್ರಾಗ್ರೆನ್ಸ್ ಆಗಿರುತ್ತೆ. ಸೊ ಯಾವಾಗ ಹಾಕೋಬೋದು, ಖಂಡಿತ ಇದು ಒಂದು ಆಫೀಸ್ ಗೋಯಿಂಗ್ ಸೆಂಟ್. ಸೊ ಆಫೀಸ್ಗೆ ಹೋದಾಗ ಹಾಕೊಳ್ಳಿ. ಏನು ಗುರು ಬರೀ ಆಫೀಸ್ಗೆ ಹೋದಾಗಲೇ ಹಾಕೋಬೇಕಾ? ಇಲ್ಲ ಆ ಥರ ನಾನು ಹೇಳ್ತಾ ಇಲ್ಲ. ಸೊ ಆಫೀಸ್ಗೆ ಹೋಗೋದಕ್ಕೆ ಒಂದು ಸೂಟಬಲ್ ಆಗಿರೋ ಸೆಂಟ್. ನೀವು ಎಲ್ಲಿಗೆ ಬೇಕಾದ್ರೆ ನೀವು ಥಿಯೇಟ್ರಿಗೆ ಹೋದಾಗಲೂ ಹಾಕೋಬೋದು, ಹೊರಗಡೆ ಶಾಪಿಂಗ್ ಹೋದಾಗಲೂ ಹಾಕೋಬೋದು, ಇಲ್ಲ ಪಾರ್ಟೀಸ್ಗೆ ಹೋದಾಗಲೂ ಹಾಕೋಬೋದು. ಸೊ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇದು ಪರ್ಟಿಕ್ಯುಲರಾಗಿ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ಹಾಕೊಳ್ಳೋಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬೇರೆ ಅದರಲ್ಲಿ ಏನೂ ಇಲ್ಲ. ಬೇರೆ ಏನು ಹಾಕೊಂಡಾಗ ಬೇರೆ ಕಡೆ ಯೂಸ್ ಆಗಲ್ವಾ ಅಂತ ಕೇಳಬೇಡಿ, ಖಂಡಿತ ಅಲ್ಲೂ ಯೂಸ್ ಆಗುತ್ತೆ. ಬಟ್
ಸೊ ಇದೆಯಲ್ವಾ, ಯಾವ್ದ್ಯಾವ್ದನ್ನ ಎಲ್ಲೆಲ್ಲಿ ಹಾಕೋಬೇಕು, ಯಾವ ಬಟ್ಟೆನ ಎಲ್ಲಿ ಹಾಕೊಂಡ್ರೆ ನಮ್ಗೆ ಚೆನ್ನಾಗಿ ನಮ್ಮನ್ನ ನೋಡ್ತಾರೆ ಅನ್ನೋದಿರುತ್ತಲ್ಲ, ಅದೇ ತರ ಯಾವ ಸೆಂಟ್ನ ಎಲ್ಲೆಲ್ಲಿ ಹಾಕೋಬೇಕು ಅದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಓಕೆ. ಸೊ ನಿಮ್ಗೆ ಆಫೀಸ್ ಗೋಯಿಂಗ್ ಸೆಂಟ್ ಆಗಿರುತ್ತೆ. ವಿಂಟರ್ ಫ್ರಾಗ್ರೆನ್ಸ್, ಲಾಂಜಿಟಿವಿಟಿ 78 ಅವರ್ಸ್. ಅದರಲ್ಲೂ ನಿಮ್ಗೆ ಸುತ್ತ ನೀವು ಕಾಲರ್ ಸುತ್ತ ನೀವು ಎಲ್ಲಿ ಬೇಕಾದ್ರೂ ಸ್ಪ್ರೇ ಮಾಡ್ಕೊಳ್ಳಿ. ಸೊ ಇಟ್ಸ್ ಅ ವೆರಿ ಗುಡ್ ಸೆಂಟ್, ಪರ್ಫಾರ್ಮ್ಸ್ ವೆರಿ ಗುಡ್. ಖಂಡಿತ ನೀವು ಇದನ್ನ 100 ml ಬಾಟಲ್ ತಗೋತೀರಾ, 30 ml ಪಾರ್ಸೆಲ್ಸ್ ತಗೋತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನಾನು ಈಗ ಸದ್ಯಕ್ಕೆ ನನಗೆ ಕೈಗೆ ಎಟುಕುವಂಥದ್ದು ಈ ಡಿಕ್ಯಾಂಟ್ಸ್, ಡಿಸೈನರ್ ಫ್ರಾಗ್ರೆನ್ಸ್ ಅಲ್ಲಿ ಡಿಕ್ಯಾಂಟ್ಸ್. ಮಿಡಲ್ ಈಸ್ಟ್ ನಲ್ಲಿ ನಾನು ಬಾಟಲ್ ತಗೊಂತೀನಿ. ಸೊ ಡಿಸೈನರ್ ಫ್ರಾಗ್ರೆನ್ಸ್ ಅಲ್ಲಿ ನಾನು ಡಿಕ್ಯಾಂಟ್ಸ್ ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಜೆಂಟಲ್ಮ್ಯಾನ್ ಗಿವೆನ್ಸಿ ರಿಸರ್ವ್ ಪ್ರಿವೆ ಇಸ್ ಅ ವೆರಿ ಗುಡ್ ಸೆಂಟ್. ಸೊ ಮುಂದಿನ ಒಂದು ಪರ್ಫ್ಯೂಮ್ ಬಂದು ನಮಗೆ 212 ಸೆಕ್ಸಿ ಮ್ಯಾನ್ ಬೈ CH, ಅಂದ್ರೆ ಕ್ಯಾರೋಲಿನಾ ಹೆರೆರಾ. CH ಅಂದ್ರೆ ಕ್ಯಾರೋಲಿನಾ ಹೆರೆರಾ. ಸೊ ನೋಡಿ, 212 ಸೆಕ್ಸಿ ಮ್ಯಾನ್. ಸೊ ಇದು ಸೆಂಟ್, ಇದು ಕೂಡ ನಾನು 10 ml ತರಿಸ್ಕೊಂಡೆ. ಇದನ್ನು ಕೂಡ ನಾನು 2 ದಿನ ನನ್ನ ಆಫೀಸ್ಗೆ ನಾನು ಹಾಕೊಂಡೋಗಿದ್ದೆ. ಸೊ ಇದರ ರಿವ್ಯೂ ನಾವು ಕೇಳಕ್ ಹೋದ್ರೆ, 212 ಸೆಕ್ಸಿ ಮ್ಯಾನ್ ಇದು ಸೊ ತುಂಬಾ ಹುಡುಗರು ಅಥವಾ ಯೂತ್ಸ್ ಇನ್ ದ ಮಿಡಲ್ ಏಜ್ ಪರ್ಸನ್ಗೆ ಇಷ್ಟ ಆಗುವಂತ ಸೆಂಟ್. ಯಾಕೆ ಗೊತ್ತಾ? ಇದು ನಿಮ್ಗೆ ಎಫರ್ಟ್ಲೆಸ್ಲಿ, ನೀವು ಎಫರ್ಟೇ ಹಾಕೋದ್ ಬೇಡ, ಬಟ್ ಸ್ಟೈಲಿಶ್ ಆಗಿ ಕಾಣಬೇಕು ಅನ್ನೋರ್ಗೆ ಈ ಸೆಂಟ್ನ ನೀವು ಹಾಕೊಳ್ಳಿ. ಇದು ಯಾರ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ, ಸೊ ಎಫರ್ಟ್ಲೆಸ್ಲಿ ಇದು ಒಂದು ಮಿಡಲ್ ಏಜ್ ಪರ್ಸನ್ಸ್ ಅಥವಾ ಒಂದು ಈಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಕಾಲೇಜ್ ಮುಗಿಸಿ, ಅಂಥವ್ರ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ನಾನು ಹೇಳ್ಬೇಕಂದ್ರೆ, ಎಫರ್ಟ್ಲೆಸ್ ಆಗಿ ಸ್ಟೈಲಿಶ್ ಆಗಿ ಕಾಣುವಂತ ಪರ್ಸನ್ಸ್ ಇರ್ತಾರೆ, ಅಂದ್ರೆ ತುಂಬಾ ಸಿಂಪಲ್ ಆಗಿ ನಾವು ಸ್ಟೈಲಿಶ್ ಆಗಿ ಕಾಣಬೇಕು ಅಂಥವ್ರು ಈ ಪರ್ಫ್ಯೂಮ್ನ ಉಪಯೋಗಿಸಿ. ಓಕೆ. ಸೊ ಇದ್ರ ಫ್ರಾಗ್ರೆನ್ಸ್ ಬಂದು ನಿಮ್ಗೆ ಸಿಟ್ರಸ್, ಮ್ಯಾಂಡರಿನ್ ಆರೆಂಜ್ ಮತ್ತೆ ಬೆರ್ಗಮಾ. ಸೊ ಇದ್ರ ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಆನ್ ದ ಫಸ್ಟ್ ನೋಟ್ ಇದನ್ನ ನೀವು ಚೆನ್ನಾಗಿ ಇದನ್ನ ಪರ್ಫಾರ್ಮ್ ಮಾಡಿದ್ರೆ, ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಆಫೀಸ್ಗೆ ಹೋಗೋದ್ರಿಂದ. ಸೊ ಈಗಲೂ ಎಸ್, ಸ್ವಲ್ಪ ನಿಮ್ಗೆ ಆರೆಂಜ್ ಫ್ರಾಗ್ರೆನ್ಸ್ ಖಂಡಿತ ಬರ್ತದೆ ಅಲ್ವಾ? ಸೊ ನಾನು ಆಫೀಸ್ಗೆ ಇದನ್ನು ಹಾಕೊಂಡು ಹೋಗಿರೋದ್ರಿಂದ ನಿಮ್ಗೆ ಹೇಳಿದೆ, ಒಂದು ಆರೆಂಜ್ ಫ್ರಾಗ್ರೆನ್ಸ್ ಈಗಲೂ ನಾನು ಟ್ರೈ ಮಾಡಿದಾಗ ಹೇಳಿದೆ, ಇದು ಒಂದು ಆರೆಂಜ್ ಫ್ರಾಗ್ರೆನ್ಸ್ ನಿಮ್ಗೆ ಸ್ಟ್ರೈಟ್ ಅದೇ ಓಪನ್ ಮಾಡಿದಾಗ ಸ್ಪ್ರೇ ಮಾಡ್ಕೊಂಡ್ರೆ ಕಿತ್ತಳೆ ಹಣ್ಣಿನ ಒಂದು ಫ್ರಾಗ್ರೆನ್ಸ್ ಕೊಡುತ್ತೆ. ಸೊ ಜೊತೆಗೆ ಇದರಲ್ಲಿ ಬೆರ್ಗಮಾಟ್ ಕೂಡ ಮಿಕ್ಸ್ ಆಗಿದೆ. ಸೊ ಇದೆಲ್ಲ ಸೇರ್ಕೊಂಡು ನಿಮ್ಗೆ ಇನ್ವಾಗರೇಟಿಂಗ್ ಸ್ಮೆಲ್ ಅನ್ನ ಕೊಡುತ್ತೆ ಸ್ವಲ್ಪ ಸಮಯದ ಮಟ್ಟಿಗೆ. ಬಟ್ ಆಸ್ ಅಂಡ್ ವೆನ್ ಇಟ್ ಗೋಸ್ ಇನ್ ಟು ದ ಮಿಡಲ್, ಕಾರ್ಡಮಮ್ ಮತ್ತೆ ಪೆಪ್ಪರ್ ಇವೆರಡು ಮಿಕ್ಸ್ ಆಗಿ ಮಿಂಟ್ ಜೊತೆ ಒಂದು ಸ್ಪೈಸಿನೆಸ್ ಅನ್ನು ಕೂಡ ಕೊಡುತ್ತೆ. ಸೊ ಇದು ಒಂದು ಮಿಡಲ್ ಟೋನ್ಸ್ ಅಲ್ಲಿ ಒಂದು ಸ್ಪೈಸಿ ಟೋನ್ಸ್ ಅನ್ನು ಕೊಡುತ್ತೆ. ಕಾರ್ಡಮಮ್ ಮತ್ತೆ ಮಿಂಟ್ ಜೊತೆ ಮಿಕ್ಸ್ ಆಗಿ ಕಾರ್ಡಮಮ್ ಪೆಪ್ಪರ್ ಒಂದು ಸ್ಪೈಸಿ ಟೋನ್ಸ್ ಅನ್ನ ಕೊಡುತ್ತೆ. ಅದಾದ್ಮೇಲೆ ನಿಮ್ಗೆ ಡ್ರೈ ಡೌನ್ ಅಲ್ಲಿ ಇದು ಫ್ಲೋರಲ್ ನೋಟ್ಸ್ ಅಂದ್ರೆ ಯಾವ್ದು ಆಂಬರ್ ಆಗಿರ್ಬೋದು, ಮಸ್ಕ್ ಆಗಿರ್ಬೋದು, ಮತ್ತೆ ವುಡಿ ನೋಟ್ಸ್ ಅನ್ನು ಕೂಡ ಕೊಡುತ್ತೆ. ಸ್ಯಾಂಡಲ್ವುಡ್ ವುಡಿ ನೋಟ್ಸ್, ತುಂಬಾ ಈ ನೋಟ್ಸ್ ಕೂಡ ಕೊಡುತ್ತೆ. ಮತ್ತೆ ವೆನಿಲಾ ಫ್ರಾಗ್ರೆನ್ಸ್ ಕೂಡ ನಿಮ್ಗೆ ಸಿಗುತ್ತೆ ಡ್ರೈ ಡೌನ್ ಅಲ್ಲಿ. ಸೊ ಇದು ನಿಮ್ಗೆ ಒಂದೊಂದ್ಸತಿ JPJ ಲಮೆಲ್ ಇದ್ರದ್ದು ಪರ್ಫಾರ್ಮೆನ್ಸ್ ನ ನೆನಪಿಸೋದು ಉಂಟು. ಯಾಕಂದ್ರೆ ಸೊ ಅದಕ್ಕೇನೆ ಇದು ತುಂಬಾ ಹೋಲುತ್ತೆ. ಹಾಗಾಗಿ JPJ ಲಮೆಲ್ ಈ ಪರ್ಫಾರ್ಮ್ಗೆ ಇದು ಕಾಂಪಿಟೇಷನ್ ಕೊಡೋಕೆ ಉಂಟು. ಸೊ ಅದ್ರದ್ದು ಪ್ರೈಸ್ ಬಂದು ನಿಮ್ಗೆ 8,000 9,000 ಇರುತ್ತೆ. ಇದು ನಿಮ್ಗೆ 5,000 ರೂಪಾಯಿಗೆ ಸಿಗುತ್ತೆ. ಆ ತರ ಸೆಟ್ ಇದು. ಓಕೆ. ಸೊ ಇನ್ನು ನಾವು ಡೀಪ್ ಡೌನ್ಗೆ ಏನಾದ್ರು ಹೋಗ್ತಾ ಇದ್ರೆ, ಇದ್ರದ್ದು ಸೆಂಟ್ ಪ್ರೊಫೈಲ್ ಇನ್ನು ನಾವು ಡೀಪ್ ಡೌನ್ಗೆ ಏನಾದ್ರು ಹೋದ್ರೆ, ಸೊ ಎಕ್ಸಲೆಂಟ್ ನಿಮ್ಗೆ ಲಾಂಜಿಟಿವಿಟಿ ಬಗ್ಗೆ ನೀವು ಮಾತಾಡಂಗಿಲ್ಲ. ಡೀಪ್ ಡೌನ್ ಅಲ್ಲಿ ಲಾಂಜಿಟಿವಿಟಿ ನಿಮ್ಗೆ ಕನಿಷ್ಠ 8ರಿಂದ 10 ಅವರ್ ನಿಮ್ಮ ಬಟ್ಟೆ ಮೇಲೆ ಇರುತ್ತೆ. ಇನ್ನೂ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ನೀವು ಬೇಕಾದ್ರೆ ನಿಮ್ಮ ಹ್ಯಾಂಗರ್ ಅಲ್ಲಿ ಮೆಷರ್ಟ್ ನ ಹಾಕಿಡಿ. ಅದಾದ್ಮೇಲೆ ಒಂದು 2 ಅವರ್ಸ್ ನಿಮ್ಗೆ ಬೆಳಗಿಂದ ಸಂಜೆ ಆಫೀಸಿಂದ ಆದ್ಮೇಲೆ 2 ಅವರ್ಸ್ ಆದ್ಮೇಲೆ ಮತ್ತೆ ಅದನ್ನ ಸ್ಮೆಲ್ ಮಾಡಿ ನಿಮ್ಮ ಬಟ್ಟೆನ, ಖಂಡಿತ ಈ ಸೆಂಟು ನಿಮ್ಗೆ 12 ಅವರ್ಸ್ ಕೊಟ್ಟೆ ಕೊಡುತ್ತೆ. ಸೊ ಆ ತರ ಲಾಂಜಿಟಿವಿಟಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೀರ್ತಾ ಇದೆ ಇದ್ರದ್ದು ಸ್ಮೆಲ್ ಅಂದ್ರೆ. ಒಂದು ಹೈ ಪ್ರೊಫೈಲ್ ಸೆಂಟ್ನ ಪರ್ಫಾರ್ಮೆನ್ಸ್ ಇದು 212 ಸೆಕ್ಸಿ ಮ್ಯಾನ್ ಕೊಡುತ್ತೆ. ಓಕೆ. ಸೊ ಇದು ಎಲ್ಲೆಲ್ಲಿ ಹಾಕೋಬಹುದು? ಡೇಟ್ ನೈಟ್ಸ್ ಹಾಕೋಬಹುದು. ನಿಮ್ಗೆ ಆಫೀಸ್ ಗೋಯಿಂಗ್ ಸೆಂಟ್, ನಿಮಗೆ ಈಗೀಗ ಸೇರ್ಕೊಂಡಿರೋ ಆಫೀಸ್ ಆ ಯೂತ್ಸ್ ಹಾಕೊಂಡ್ರೆ ಖಂಡಿತ ಸೂಟ್ ಆಗುತ್ತೆ. ಅದಾದ್ಮೇಲೆ ಔಟಿಂಗ್ಸ್ಗೆ ನೀವು ಹಾಕೊಂಡ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಔಟಿಂಗ್ ಹೋದಾಗ ಸೂಟ್ ಆಗುತ್ತೆ. ಅಂದ್ರೆ ಈ ತರ ಒಂದು ಯೂತ್ ಓರಿಯೆಂಟೆಡ್ ಫಂಕ್ಷನ್ಸ್ ಅನ್ನೋದು ಏನಿರುತ್ತೆ ಅದಕ್ಕೆ ಹಾಕೊಂಡಾಗ ಖಂಡಿತ ನಿಮಗೆ ಸೂಟ್ ಆಗುತ್ತೆ. ಸೊ ಇದು 212 ಸೆಕ್ಸಿ ಮ್ಯಾನ್ ಸೆಂಟಿನ ಒಂದು ರಿವ್ಯೂ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆ ನಾನು ನ ತಗೊಂಡೆ ಅಂದ್ರೆ, ಸೊ ನನಗೆ ಅಫೋರ್ಡ್ ಮಾಡೋಕ್ಕಾಗೋದು ಈ ಡಿಸೈನರ್ ಫ್ರಾಗ್ರೆನ್ಸ್ಗೆ ನ ಮಾತ್ರ ಸದ್ಯದ ಮಟ್ಟಿಗೆ. ಸೊ ನ ತಗೊಂಡು ನಾನು ರಿವ್ಯೂ ಮಾಡ್ತಿದ್ದೀನಿ. ನನ್ನ ಒಂದು ಟ್ರಸ್ಟೆಡ್ ಸೋರ್ಸ್ ಇದ್ದಾರೆ. ಸೊ ಇದು ಒರಿಜಿನಲ್ ಫ್ರಾಗ್ರೆನ್ಸ್, ಅದನ್ನ ನಾನು ಗ್ಯಾರಂಟಿ ಕೊಡ್ಬಲ್ಲೆ. ಸೊ ವೀಕ್ಷಕರೇ, ಇವತ್ತು 3 ನ ರಿವ್ಯೂ ಮಾಡಿದ್ದೀನಿ.
ಯಾವ್ದ್ಯಾವುದು 212 ಸೆಕ್ಸಿ ಮ್ಯಾನ್, ಮ್ಯಾನ್ ಇನ್ ಬ್ಲ್ಯಾಕ್ ಮತ್ತು ಜೆಂಟಲ್ಮ್ಯಾನ್ ರಿಸೋಪ್ರಿಡೆ. ಸೊ ಈ ವಿಡಿಯೋನ ನೀವು ಫುಲ್ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ ಸೊ ಈ ಸೆಂಟಿನ ಬೆಲೆ ಎಷ್ಟು ಚಂದ ಅಂತ. ಸೊ ಪರ್ಫ್ಯೂಮ್ಸ್ನ ಸೆಂಟ್ ನಿಮಗೆ 10 ನಿಮಿಷದಲ್ಲಿ ನಾನು ಕೆಲವೊಂದು ಡಿಸೈನರ್ ಫ್ರಾಗ್ರೆನ್ಸ್ಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಲಾಂಗ್ ಫಾರ್ಮೆಟ್ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ನನ್ನ ಮೇಲೆ ಕಮೆಂಟ್ಸನ್ನು ಬರೀರಿ, ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿ, ಖಂಡಿತ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ. ಸೊ ಇದು ಇವತ್ತಿನ 3 ಪರ್ಫ್ಯೂಮ್ಗಳ ರಿವ್ಯೂ ವಿತ್ ಡಿಕ್ಯಾಂಟ್ಸ್. ಸೊ ಖಂಡಿತ ವಿಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.